ನಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ನೆಕ್ಸ್ಟ್ ಇಯರ್ ಸೆಪ್ಟೆಂಬರ್ 25, 2026ರಲ್ಲಿ ಅವೆಂಜರ್ಸ್ ಎಂಡ್ ಗೇಮ್ ರಿಲೀಸ್ ಆಗ್ತಾ ಇದೆ. ಬಟ್ ಯಾಕೆ? ವೆಲ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಎಂಟೈರ್ ಮಾರ್ವೆಲ್ ಮೂವೀಸ್ ಗಳಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನ್ ಇಲ್ಲದೆ ಇರುವಂತ ಒಂದೇ ಒಂದು ಮೂವಿ ಅಂದ್ರೆ ಅವೆಂಜರ್ಸ್ ಎಂಡ್ ಗೇಮ್. ಸೊ ರೀಸೆಂಟ್ಲಿ ಬಂದಿರೋ ಮಾಹಿತಿ ಪ್ರಕಾರ ರಿಲೀಸ್ ಆಗ್ತಿರುವಂತ ಎಂಡ್ ಗೇಮ್ ನಲ್ಲಿ ಪೋಸ್ಟ್ ಕ್ರೆಡಿಟ್ ಸೀನ್ ಇರುತ್ತೆ. ಆ ಪೋಸ್ಟ್ ಕ್ರೆಡಿಟ್ ಸೀನ್ ಡೈರೆಕ್ಟ್ ಆಗಿ ಅವೆಂಜರ್ಸ್ ಡೂಮ್ಸ್ಡೇಗೆ ಕನೆಕ್ಟ್ ಆಗಿರುತ್ತೆ. ಸೊ ಯಾಕೆ ಈ ತರ ಮಾಡ್ತಿದಾರಂತ? ವೆಲ್, ರಿಪೋರ್ಟ್ ಗಳ ಪ್ರಕಾರ ಅವೆಂಜರ್ಸ್ ಡೂಮ್ಸ್ಡೇ ಅವೆಂಜರ್ಸ್ ಎಂಡ್ ಗೇಮ್ ನ ಡೈರೆಕ್ಟ್ ಸೀಕ್ವಲ್ ಆಗಿರುತ್ತೆ. ಅಂದ್ರೆ ಎಲ್ಲಿಂದ ಅವೆಂಜರ್ಸ್ ಎಂಡ್ ಗೇಮ್ ಎಂಡ್ ಆಗಿತ್ತೋ ಅಲ್ಲಿಂದಾನೇ ಡೂಮ್ಸ್ಡೇ ಪ್ರಾರಂಭವಾಗುತ್ತೆ. ಕ್ಯಾಶುವಲ್ ಆಡಿಯನ್ಸ್ ಗಳು ಮರೆತಿರುವಂತ ಸಾಧ್ಯತೆ ಇರುತ್ತೆ. ಆದ್ರೆ ರಿಲೀಸ್ ಇಂದ ಎಲ್ಲ ರೀಕ್ಯಾಪ್ ಆಗುತ್ತೆ. ಅದರ ಅರ್ಥ ಎಂಡ್ ಗೇಮ್ ನಂತರ ಬಂದಿರುವಂತ ಸೀರೀಸ್ ಮತ್ತೆ ಮೂವಿಗಳ ಇಂಪಾರ್ಟೆನ್ಸ್ ಇಲ್ಲ ಅಂತ ಅಲ್ಲ. ಆ ಎಲ್ಲಾ ಸ್ಟೋರೀಸ್ ಗಳು ಎಂಡ್ ಗೇಮ್ ಗೆ ಕನೆಕ್ಟ್ ಆಗಿಯೇ ಇರುತ್ತೆ. ಎಂಡ್ ಗೇಮ್ ಮತ್ತೆ ಡೂಮ್ಸ್ಡೇ ಸ್ಟೋರಿ ಇಷ್ಟೊಂದು ಸ್ಟ್ರಾಂಗ್ ಕನೆಕ್ಷನ್ ಇರೋದ್ರಿಂದ ಆ ಪೋಸ್ಟ್ ಕ್ರೆಡಿಟ್ ಸೀನ್ ನ ರಿಲೀಸ್ ಅಲ್ಲಿ ಆಡ್ ಮಾಡಲಾಗಿದೆ. ವೆಲ್, ನಿಮ್ಗೆ ಆಲ್ರೆಡಿ ಗೊತ್ತಿರೋ ಹಾಗೆ ಅವೆಂಜರ್ಸ್ ಡೂಮ್ಸ್ಡೇ ಫಸ್ಟ್ ಪೋಸ್ಟ್ ಕ್ರೆಡಿಟ್ ಸೀನ್ ಲೀಕ್ ಆಗಿದೆ. ಅದರಲ್ಲಿ ನಮ್ಮ ಕ್ಯಾಪ್ಟನ್ ಅಮೆರಿಕಾ ವಾಪಸ್ ಬರೋದನ್ನ ಕ್ಲಿಯರ್ ಆಗಿ ತೋರಿಸಲಾಗಿದೆ. ಆ ಪೋಸ್ಟ್ ಕ್ರೆಡಿಟ್ ಸೀನ್ ಪ್ರಕಾರ ನಾವು ಯೋಚನೆ ಮಾಡಿ ನೋಡಿದ್ರೆ ನನಗೆ ಅನಿಸ್ತಿರುವಂತೆ ನಮ್ಮ ಕ್ಯಾಪ್ಟನ್ ಅಮೆರಿಕಾ ಇನ್ಫಿನಿಟಿ ಸ್ಟೋನ್ ಗಳನ್ನ ಬೇರೆ ಬೇರೆ ಟೈಮ್ ಲೈನ್ ನಲ್ಲಿ ವಾಪಸ್ ಇಡೋಕೆ ಹೋದಾಗ ಅಲ್ಲಾಗಿರೋ ಕೆಲವು ಬದಲಾವಣೆಯಿಂದ ಡಾಕ್ಟರ್ ಡೂಮ್ ನಮ್ಮ ಕ್ಯಾಪ್ಟನ್ ಹಿಂದೆ ಬೀಳೋ ಸಾಧ್ಯತೆ ಇದೆ.